ಇವತ್ತಿನ ವಿಡಿಯೋದಲ್ಲಿ ನಾನು ಒಬ್ಬ ಸ್ಟ್ರೇಂಜರ್ ಆಟೋಗೆ ಹತ್ತಿ ನನ್ನ ಹತ್ರ 2 ಅವರ್ ಟೈಮ್ ಇದೆ, ಎಲ್ಲಿ ಬೇಕಾದ್ರೂ ಸುತ್ತಾಡಿಸಿ ಅಂತ ಹೇಳ್ತೀನಿ. ನೋಡೋಣ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲಿ ಸುತ್ತಾಡಿಸ್ತಾರೆ ಅಂತ ನಿಮಗೂ ತೋರಿಸ್ತೀನಿ. ಲೆಟ್ಸ್ ಗೋ. ಹಾಯ್. ಇವಾಗ ತೆಗ್ದೆ. ಬಾಯ್. ಅಸ್ಲಿ ಆಟ ಇವಾಗ ಶುರು. ಇವಾಗ ಫಸ್ಟ್ ಪ್ಲೇಸ್ ಯಾವ ಕಡೆ? ಚನ್ನಪಟ್ಟಣ ಕಡೆ ಹೋಗ್ಬಿಟ್ಟು ಬರೋಣ. ಚನ್ನಪಟ್ಟಣ ಕಡೆ ಹೋಗ್ಬಿಟ್ಟು ಓಡಾಡ್ಕೊಂಡು ನೋಡ್ಕೊಂಡು ಏನ್ ಸಿಗುತ್ತೆ ಏನು ನೋಡಿ, ರಾಮನಗರ ಬಂಕ್ ಇಲ್ಲ, ಚನ್ನಪಟ್ಟಣ ಹೋಗ್ಬೇಕು. CNG-ಗೆ 10 ಕಿಲೋಮೀಟರ್ ಹೋಗಿ 10 ಕಿಲೋಮೀಟರ್ ಬರ್ಬೇಕು. ಇಲ್ಲಿ ರಾಮನಗರ ಡಿಸ್ಟಿಕ್ ಇದು, ಬಂಕ್ ಇಲ್ಲ ಹತ್ರ ನಮ್ಗೆ. CNG ಗಾಡಿಗಳೆಲ್ಲ ಅಪ್ಲೋಡ್ ಆಗ್ತಾ ಇದೆ. CNG ಗಾಡಿಗಳು ಚನ್ನಪಟ್ಟಣ ಹೋಗ್ಬೇಕು. ಈ ಕಡೆ ಮಿಸ್ ಆದ್ರೆ ಬಿಡದಿ ಹೋಗ್ಬೇಕು. ತುಂಬಾ ತೊಂದ್ರೆ, ಬರ್ತಾರ ಗಾಡಿ ಎಲ್ಲ ಅದೇ. ಸೊ ನಾವು ಫಸ್ಟು ಇವಾಗ ಚನ್ನಪಟ್ಟಣ ಕಡೆ ಹೋಗಿ CNG ಹಾಕ್ಸ್ಕೊಂಡು ಆಮೇಲೆ ಎಲ್ಲಿಗೆ ಹೋಗೋಣ ಏನು ಅಂತ ಡಿಸೈಡ್ ಮಾಡೋಣ. ನೀವು ಎಷ್ಟು ವರ್ಷ ಆಯಿತು ಗಾಡಿ ಓಡ್ಸೋಕೆ ಸ್ಟಾರ್ಟ್ ಮಾಡಿ? 2004 2004 ಆಯ್ತು. 22 ವರ್ಷ. 22 ವರ್ಷದಿಂದ ಎಲ್ಲಿ ಫಸ್ಟ್ ಬೆಂಗಳೂರಲ್ಲಿ ಓಡಿಸ್ತಾ ಇದ್ರಾ? ಇಲ್ಲ, ರಾಮನಗರನೇ. ಮಧ್ಯ ಬೆಂಗಳೂರು ಹೋಗಿದ್ರಾ? ಮಧ್ಯ ಬೆಂಗಳೂರಿಗೆ ಹೋಗಿದ. ಆಗ್ಲಿಲ್ಲ, ಅಷ್ಟು ಮೇಂಟೈನ್ ಆಗ್ಲಿಲ್ಲ ನಮ್ಗೆ. ಹೋಯ್ತಾ ಬರ್ತಾ ತುಂಬಾ ಕಷ್ಟ. ಅಪ್ ಅಂಡ್ ಡೌನ್. ಹಂಗೆ ಆಟೋದಲ್ಲೇ ಹೋಗ್ಬಿಡ್ತಾ ಇದ್ರಾ? ಬಸ್ಸು ಪಾರ್ಕಿಂಗ್ ಅಲ್ಲೇ, ಕೆಂಗೇರಿ ಪಾರ್ಕಿಂಗ್. ಕೆಂಗೇರಿ ಪಾರ್ಕಿಂಗ್ ಅಲ್ಲಿ ಹಾಕಿ ಓಡಾಡ್ಕೊಂಡು ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರಾ ಬೆಂಗಳೂರಿಗೆ? 1.5 ವರ್ಷ. ನಮ್ ಟೈಮ್ಗೆ ಏನು ಆಗಲ್ಲ. ಊಟ ಆಗ್ಲಿ, ವಾಶ್ರೂಮ್ ಆಗ್ಲಿ, ಅವೆಲ್ಲ ಮೇಂಟೈನ್ ಆಗಲ್ಲ ಅಲ್ಲಿ. ಕಷ್ಟ. ಸೈನ್ಸಾ ಕಾಮರ್ಸ್? ಇದು ಗೌಸಿಯಾ ಕಾಲೇಜಾ? ಒಬ್ಬ ಕಾಮರ್ಸ್ ತಗೊಂಡು ಸೆಕೆಂಡ್ PU ಪಾಸ್ ಆಗಿದ. ಅವನ್ಗೆ ಡಿಗ್ರಿಗೆ ಶಾಂತಿನಿಕೇತನದಲ್ಲಿ ಹಾಕಿದೀನಿ. ಸೆಕೆಂಡ್ ಇಯರ್ ಇವಾಗ? ಸೆಕೆಂಡ್ ಇಯರ್ ಪಾಸ್ ಆಗಿ ಹೋಗಿರೋದು. ಅಲ್ಲ ಡಿಗ್ರಿ ಸೆಕೆಂಡ್ ಇಯರ್ ಅಂದೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ 2 ಆಗಿತ್ತು. 13ನೇ ವರ್ಷ ಇದು. ಅವ್ನು ಇನ್ನೊಬ್ಬ ಪಾಪ್ಯುಲರ್ ಅಲ್ಲಿ ಓದ್ತಾವನೆ, 8ನೇ ಕ್ಲಾಸ್. ಅವನು 3 ಜನ. ನೀವೆಲ್ಲಿ ಲಾಂಗ್ ಡಿಸ್ಟೆನ್ಸ್ ಯಾವಾಗ ಹೊಡೆದಿರೋದು? ಯಾವ ಕಡೆ ಲಾಂಗ್? ನಾಗಮಂಗಲ ಹೋಗಿದೆ. ನಾಗಮಂಗಲ ಒಂದು 8 ದಿನದಲ್ಲಿ 86 ಕಿಲೋಮೀಟರ್ ಇಲ್ಲಿಂದ. 86? ಅದು ನಾರಾಯಣ ಹಾಸ್ಪಿಟ್ಲಿಂದ ಪೇಷಂಟ್. ಆಟೋದಲ್ಲೇ ಹೋಗಿದ್ರಾ? ಆಟೋದಲ್ಲೇ ಕರ್ಕೊಂಡೋಗಿ ಡ್ರಾಪ್ ಹಾಕ್ಬಿಟ್ಟು ಬಂದಿದ್ದು. ಕಾಲ್ ಮುರಿದೋಗಿ ತೊಡ್ಕೊಂಡು. ಯಾವ ಚಿಕ್ಕ ಹುಡುಗನ? ವಯಸ್ಸಾಗಿತ್ತ? SLC ಹುಡುಗ. ನಾಗಮಂಗಲ ತಗೊಂಡೋಗಿ ಬಿಟ್ಬಿಟ್ಟು ಬಂದಿದ್ದು. 86 ಕಿಲೋಮೀಟರ್ ಆಟೋದಲ್ಲಿ ಹೋಗಿದ್ದೀರಲ್ಲ ಹೇಳಿ? 86 ಕಿಲೋಮೀಟರ್ ಹೋಗಿ ಬಿಟ್ಟು ಮತ್ತೆ 86 ಒಬ್ಬನೇ ಬಂದಿದ್ದು. ಎಲ್ಲ ಕಾಡು ರೋಡು, ಭಯಂಕರ ಐತೆ ಮಾತ್ರ. ರೋಡ್ಗಳು ತುಂಬಾ ಚೆನ್ನಾಗಿ ಮಾಡೋರು. ಯಾರೋ ಸೂಪರ್. ಈ ತರ ಐತೆ ರೋಡು ಎನಿ ಟೈಮ್ ಅಲ್ಲಿ. ಅಲ್ಲಿವರೆಗೂ ನಾಗಮಂಗಲವರೆಗೂ ತುಂಬಾ ಚೆನ್ನಾಗಿ ಮಾಡೋರು ರೋಡ್ ಎಲ್ಲ ಕಡೆ ಚೆನ್ನಾಗಿದ್ರೆ ಸ್ವಲ್ಪ ಓಡ್ಸೋರ್ಗು ಏನ್ ಹಿಂಸೆ ಅಂತ ಅನ್ಸಲ್ಲ. ಒಂದ್ 20 ಕಿಲೋಮೀಟರ್ ಹೋಗೋ ಕಡೆ 30 ಕಿಲೋಮೀಟರ್ ಹೋದ್ರೆ ಏನ್ ಅಷ್ಟೊಂದು ಸ್ಟ್ರೈನ್ ಅಂತ ಅನ್ಸಲ್ಲ. ರೋಡ್ ಏನಾದ್ರು ಮಾಡಿಲ್ಲ ಅಂತಂದ್ರೆ 10 ಕಿಲೋಮೀಟರ್ ಹೋಗ್ಬೇಕಂದ್ರೂ ಹೆವಿ ಹಿಂಸೆ ಅಂತ ಅನ್ಸ್ತಾ. ತುಂಬಾ ಹಿಂಸೆ. ಯಾರ ನಗರ ಹೋಗಕ್ಕಾಗಲ್ಲ, ಐಜೂರ್ಗೆ ಹೋಗಿ ಬರಕ್ಕಾಗಲ್ಲ. ಗೌಸಿಯಾ ಕಾಲೇಜು 3 ಕಿಲೋಮೀಟರ್, 50 ರೂಪಾಯಿ ಹೋಯ್ತೀವಿ. ಐಜೂರು ಅರ್ಧ ಕಿಲೋಮೀಟರ್, 50 ರೂಪಾಯಿ ಹೋಯ್ತೀವಿ. ರೋಡ್ ಚೆನ್ನಾಗಿಲ್ವಲ್ಲ, ಹಿಂಸೆ. ನಿಮ್ಗೆ ಈ ತರ ಆಟೋದಲ್ಲಿ ಜಾಸ್ತಿ ವರ್ಕೌಟ್ ಆಯ್ತದ? ಆಪೆ ಆಟೋ ಜಾಸ್ತಿ ವರ್ಕೌಟ್ ಆಯ್ತದ? ನಮ್ಗೆ ಇದೇನೆ ಅಡ್ಜಸ್ಟ್ ಆಗಿರೋದು. ಆಪೆ ಗಾಡಿಲಿ 3 ಜನ ಪರ್ಮನೆಂಟ್, 10 ಜನ 15 ಜನ ತುಂಬ್ತಾರೆ. ಹೆಚ್ಚು ಕಡಿಮೆ ಆದ್ರೆ ಉತ್ತರ ಕೊಡಕ್ ಆಗಲ್ಲ. ಆ ಲೆಕ್ಕ ಯೋಚನೆ ಮಾಡ್ಬೇಕು. ನಾವ್ ಏನೋ ಯೋಚನೆ ಮಾಡ್ಕೊಂಡು ಹೋದ್ರೆ ತಪ್ಪಾಗುತ್ತದು. ಆಮೇಲೆ ಚಿಕ್ಕ ಮಕ್ಳನ್ನೆಲ್ಲ ಆಟೋದಲ್ಲಿ ಹಾಕೊಂಡು ಫುಲ್ ತುಂಬ್ಕೊಂಡು ಹೋಯ್ತಾ ಇರ್ತಾರೆ. ತಪ್ಪು ಅಂದ್ರೆ ಬಟ್ ಅವ್ರಿಗೆ ಗೊತ್ತಾಗಲ್ಲ ಏನ್ ಮಾಡ್ಬೇಕಂತ. ಅವರು ಇವಾಗ ದುಡಿಬೇಕು ಅಂತ ಇರ್ತಾರೆ. ಬಟ್ ಚಿಕ್ಕ ಮಕ್ಳು ಅದು ಬೆಳಗ್ಗೆ ಹೊತ್ತು ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೆ. ಏನಾದ್ರು ಆದ್ರೆ ಉತ್ತರ ಕೊಡಕ್ಕಾಗಲ್ಲ. ಪೇರೆಂಟ್ಸ್, ಡ್ರೈವರ್, ಸ್ಕೂಲವ್ರು ತುಂಬಾ ತೊಂದರೆ ಆಗಿದೆ. ಹೌದು. ಎಲ್ಲ ನೀಟ್ನೆಸ್ ಮೇಂಟೈನ್ ಮಾಡ್ಬೇಕು. ನಿಜ ಬಡತನ ಇರುತ್ತೆ. ಹೌದು. ಅದ್ ಎಷ್ಟಿರುತ್ತೆ ಅಷ್ಟು ಮೇಂಟೈನ್ ಮಾಡ್ಕೊಬೇಕು. ಅಂದ್ರೆ ಇವಾಗ ಒಂದ್ ಕೆಪಾಸಿಟಿ 5-6 ಜನ ಇದ್ರೆ ಅಷ್ಟ್ ಜನ ಕರ್ಕೊಂಡು ಹೋಗ್ಬೋದು. ಬಟ್ ಅಂದ್ರೆ ತುಂಬ್ತಾರ ಜಾಸ್ತಿ. ಹೆಚ್ಚು ಕಡಿಮೆ ಆದ್ರೆ ಡಬಲ್ ಕಟ್ಬೇಕಾಯ್ತು. ವ್ಯಾನ್ ದುಡ್ಡು ಉಳ್ಸಕ್ ಹೋದ್ರೆ ಇಲ್ಲಿ ಏನೇನೋ ಆಗಿರುತ್ತೆ. ಹೌದು. ಅದಕ್ಕೆಲ್ಲ ಉತ್ತರ ಕೊಡೋರು ಬೇಕಲ್ಲ. ಮಕ್ಳಿಗೋಸ್ಕರನೇ ಎಲ್ಲಾ ಕಷ್ಟ. ನೀವು ಊಟ ಮಾಡಿದ್ರ? ಇವತ್ತಂತೂ ಒಳ್ಳೆ ವೆದರ್ ಐತೆ. ಜಾಸ್ತಿ ಬಿಸಿಲು ಇಲ್ಲ, ಜಾಸ್ತಿ ತುಂಬಾ ಚೆನ್ನಾಗೈತಲ್ಲ. ಏನ್ ರಾಮನಗರದಲ್ಲಿ ತುಂಬಾ ಹೀಟು ಈ ವರ್ಷನೇ.
ಓವರ್ ಬಿಸಿಲು. ಇವತ್ತು ತುಂಬಾ ಚೆನ್ನಾಗೈತಲ್ಲ. ಪೊಲೀಸ್ ತರಬೇತಿ ಕೇಂದ್ರ ಏನೋ ಐತೆ. ನಾನು ಆಟೋದಲ್ಲಿ ಓಡಾಡಿ ಸುಮಾರು ವರ್ಷ ಆಗಿತ್ತು. ಚೆನ್ನಾಗಿ ಕಾಣ್ತಾ ಇದೆಯಾ ಹಿಂದೆ? ಏನಿಲ್ಲ, ಇಲ್ಲಿ ಖಾಲಿ ಇದೆ. ಕಿಲೋಮೀಟರ್ ಬಂದಿರೋದು ಇಲ್ಲಿಗೆ. 10 ಕಿಲೋಮೀಟರ್ ಬಂದಿದ್ದೇವೆ, CNG ಇಲ್ಲ, ಏನಿಲ್ಲ. ಈ ತರ ಆಗ್ಬಿಟ್ರೆ ಬಾರಿ ಹಿಂಸೆ. ತುಂಬಾ ಕಷ್ಟ ಆಟೋದವ್ರಿಗೆ. ಅಲ್ಲಿ ನೋಡಿ ಕಾರ್ ಅವ್ರು ಬಂದ್ರು CNG ಹಾಕೊಳಕ್ಕೆ ಅಂತ, CNG ಇಲ್ಲ, ಹೋಯ್ತಾ ಅವ್ರು ಸೀದಾ ಅಲ್ಲಿ. ನಿಮ್ಗೆ ಸಖತ್ತು ಕಷ್ಟ ಆಗಿದ್ದು ಅಥವಾ ಇವತ್ತು ತುಂಬಾ ಕಷ್ಟ ಆಯ್ತು ಅಥವಾ ಹೋಗ್ಬೇಕಾದ್ರೆ ಏನೋ ಒಂದು ಪ್ರಾಬ್ಲಮ್ ಆಯ್ತು, ಯಾವಾಗ ಅನ್ಸೈತೆ ನಿಮ್ಗೆ? ಅನ್ಸೈತೆ ತುಂಬಾ. ಆತರ ಬೆಳಿಗ್ಗೆನ ನೋಡಿದ್ರೆ ಗಾಡಿ ಪಂಚರ್ ಆಗಿರ್ತದೆ, ಏನೋ ಕೆಲಸ ಅವಾಗ್ಲೇ ಹೋಗಿರ್ತೀವಿ, ಕೆಲಸ ಬಂದ್ಬಿಡುತ್ತೆ. ಸುತ್ತಾಡೋಣ ಯಾವ್ದಾರ ಒಂದು ಒಳ್ಳೆ ಸ್ಪಾಟ್ ಹೋಗೋಣ ಅಂತ ಬಂದ್ರೆ ಆಟೋದಲ್ಲಿ CNG ಇಲ್ಲ. ಆದ್ರೂ ಸ್ಪಾಟ್ ಹೋಗೋಣ, ಹೋಗ್ತೀನಿ, ಸಿಗುತ್ತೆ. ಅಲ್ಲೂ CNG ಇಲ್ಲ, ಇಲ್ಲೂ CNG ಇಲ್ಲ. ಗುರು ಯಾವ್ದು ಗುರು ಇದು? ಸೊ CNG ಇಲ್ಲ, ಖಾಲಿ ಆಗ್ಬಿಟ್ಟೈತೆ. ಗೊತ್ತಿಲ್ಲ ಯಾವಾಗ ಬರುತ್ತೆ ಸ್ಟಾಕ್, ಯಾವಾಗ ರೀಸ್ಟಾಕ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿಲ್ಲ. ಸೊ ವಾಪಸ್ ಹೋಗ್ತಾ ಇದೀವಿ ಇವಾಗ. ಚನ್ನಪಟ್ಟಣದಲ್ಲಿ ಫಸ್ಟ್ ಅಲ್ಲಿ ಒಂದು ಲಾಸ್ಟ್ ಅಲ್ಲಿ ಒಂದು 2 ಬಂಕೆಲ್ಲೂ ಇಲ್ಲ. ಇಲ್ಲಿವರೆಗೂ ಬಂದು ಸುಮ್ಮನೆ ವೇಸ್ಟ್ ಆಯ್ತು. ನೀವೆಲ್ಲಿ ಊಟ ಮಧ್ಯಾಹ್ನ ಮನೆಯಲ್ಲ? ಮನೇಲಿ ಮಾಡ್ಕೊಂಡು ಗ್ಯಾಸ್ ಈಗ ಸಿಕ್ಕಿದ್ರೆ ಎಲ್ಲಾದ್ರೂ ಬೇರೆ ಕಡೆ ಏನಾದ್ರು ಹೋಗ್ಬೋದಾಗಿತ್ತು, ಸಿಕ್ಕೇ ಇಲ್ವಲ್ಲ. ಸೊ ಕೆರೆ ಪಕ್ಕ ಹೋಗಿ ಓಡಾಡ್ಕೊಂಡು ನೋಡ್ಕೊಂಡು ಹೆಂಗೈತೆ ಅಂತ ಕಾರಣ. ಲೆಟ್ಸ್ ಗೋ. ಹೋಗಿ ಬನ್ನಿ. ಬರ್ಬೇಕಾ? ಬನ್ನಿ, ಏನು ಮಾಡ್ತೀರಾ ಇಲ್ಲೇ ಒಬ್ರೆ? ನೀರು ಐತಾ ಇವಾಗ? ಇಲ್ವಾ? ನೀರಿಲ್ಲ. ನೋಡೋಣ ಏನೈತೆ ಅಂತ. ಇಲ್ಲಿರೋ ರೋಡ್ ಸಗದಾಯ್ತು, ಒಂಥರ ಕಾಡು ಥರ ಐತೆ. ಈ ಕಡೆ ಸತ್ತರು ಬೇಲಿ ಎಲ್ಲ ಬೆಳ್ಕೊಂಡು ಇದೆ. ಕೆರೆ ಇಲ್ಲೇ ಮೇನ್ ರೋಡು. ಕೆರೆಯಲ್ಲಿ ನೀರು ಖಾಲಿ ಆಗಿರೋದ್ರಿಂದ ಸ್ವಲ್ಪ ಹುಲ್ಲುಗಿಲ್ಲೆಲ್ಲ ಬೆಳ್ಕೊಂಡೈತೆ. ಸ್ಪಾಟ್ ಇದೇನೆ ಇವತ್ತು ಆ್ಯಕ್ಚುಲಿ. ಎಲ್ಲೂ ಹೋಗೋ ಥರ ಯಾವುದೂ ಸಿಕ್ಕಿಲ್ಲ. ಸೊ ನೋಡೋ ಥರ ಅಥವಾ ಸನ್ಸೆಟ್ ಪಾಯಿಂಟು ಆ ಥರ ಏನೂ ಸಿಕ್ಕಿಲ್ಲ ಇವತ್ತು. ಸನ್ಸೆಟ್ಗೆ ಇವತ್ತು ಆಲ್ರೆಡಿ ಮೋಡ ಪೂರ್ತಿ ಏನೂ ಕಾಣಿಸ್ತಾನೆ ಇಲ್ಲ. ಅಲ್ಲಿ ಹೋಗಿ ಓಡಾಡಿಕೊಂಡು ತಿರುಗಾಡ್ಕೊಂಡು ಬರೋದಷ್ಟೇ. ಇಲ್ಲಿ ದೊಡ್ಡ ಕೆರೆ ಇದು. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಹಿಂದೆವರೆಗೂ ಐತೆ. ಇಲ್ಲಿ ಆರಾಮಾಗಿ ಕೆಳಗಡೆ ಇಳಿದು ಹೋಗ್ಬಿಡ್ಬೋದು. ಇಲ್ಲೇ ಏನು ಸೈಡ್ ಕಿಟ್ ಮಾಡ್ತಾವ್ರ ಆ ಕಡೆಯಿಂದ? ಫಾರೆಸ್ಟಾ? ನಿಮ್ಗೆ ಯಾವ್ದಾದ್ರು ಒಂಥರ ಡಿಫ್ರೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಆಗೈತಾ? ಇವಾಗ ರಾತ್ರಿ 12 ಗಂಟೆಗೆ ಕರೆದ್ರು, ಏನೋ ಎಮರ್ಜೆನ್ಸಿ ಯಾರಾದ್ರೂ ನಿಮ್ಗೆ ಕರೆದವ್ರ? ತುಂಬಾ ಜನ, ನಾನಿರೋ ಅಕ್ಕಪಕ್ಕ ಮನೆ ಬೀದಿ ಗಲ್ಲಿಲಿ ನೈಟಲ್ಲಿ ತುಂಬಾ ಡೆಲಿವರಿ ಕೇಸ್ಗಳು. ಅಂದ್ರೆ ನಿಮ್ಗೆ ನೀವು ಅವಾಗ ಏನ್ ಅಂತೀರಾ, ಬರಲ್ಲ ಅಂತೀರಾ ಅಥವಾ ಹೋಗ್ಲೇಬೇಕು? ಹೋಗ್ಬಿಡ್ತೀರಾ? ಅಲ್ಲೇ ಇರೋ ಎನಿ ಟೈಮ್ ನಾವು ಪರಿಚಯದವ್ರು ಹೋಗ್ಲೇಬೇಕು. ಎಷ್ಟೋ ಸಲ ತುಂಬಾ ನಿದ್ರೆಲ್ಲ ಹೋಗಿದ್ದೀವಿ ಆಟೋದಲ್ಲಿ. ಇವಾಗ ಗಂಟ ತುಂಬಾ ಆಕ್ಸಿಡೆಂಟ್ ಹೋಗಿದ್ದೀವಿ, ಡೆಲಿವರಿ ಕೇಸ್ಗಳು ಈ ಥರ. ಇವಾಗ ಸಡನ್ ಆಗಿ ಯಾರೋ ನಮ್ಮ ಹತ್ರ ದುಡ್ಡಿಲ್ಲ ಕಣಪ್ಪ ಕರ್ಕೊಂಡೋಗೋ ಅಂತ ಸಿಗ್ತಾರೆ. ಆ ಥರ ವಯಸ್ಸಾದವರು ಬಸ್ಗೆ ದುಡ್ಡು ಕೇಳೋರು, ಊಟಕ್ಕೆ ದುಡ್ಡು ಕೇಳೋರು, ಹೊರಗಡೆ ಬಂದು ಕೆಲಸ ಯಾರೋ ಆ ಥರದ್ರ ಬಸ್ ಚಾರ್ಜ್ ಅಷ್ಟಂತೂ ಕೊಡೋದಿರ್ತದೆ ನಮ್ಮ ಹತ್ರ. ಅಷ್ಟು ಕೊಡಲ್ಲ ಅಂತ ಹೇಳಕ್ ಆಗಲ್ಲ. ಬಸ್ ಚಾರ್ಜ್ ಆದಷ್ಟು ಒಂದು ಟೈಮ್ ಊಟ ಮಾಡಿದಷ್ಟು ಕೊಡ್ತೀವಿ. ಜಾಸ್ತಿ ಜನ ಜಾಸ್ತಿ ಪ್ರಾಬ್ಲಮ್ ಇದ್ರೆ ಎಲ್ಲ ಕಲೆಕ್ಷನ್ ಮಾಡ್ಕೊಡ್ತೀವಿ. ಸ್ಟ್ಯಾಂಡಲ್ಲಿ ಇದ್ರೆ ಒಬ್ರಿಗೆ ಸಿಕ್ಕಿದಾಗ ಒಬ್ಬರೇ ಕೊಡ್ತೀವಿ. ಅದಂತೂ ಅಷ್ಟಂತೂ ಮಾಡಿ ಸಿಕ್ತವ್ರಿಗೆ ಅಥವಾ ಇವಾಗ ಎಲ್ಲಾರು ಹೋಗಿರ್ತೀರ ಒಂದು ಒಬ್ಬರೇ ಇರ್ತಾರೆ ಅಥವಾ ಕೊಡಿ ಅಂತ ಅಂದಾಗ ಅವಾಗ ಕೊಡ್ತೀವಿ. ಮಾಡ್ಲೇಬೇಕು ಅವೆಲ್ಲ. ಅಷ್ಟು ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಮನ್ಸು ಒಪ್ಪಲ್ಲ. ಅಂದ್ರೆ ಎಲ್ಲಾರು ಅದೇ ತರ ಏನು ಕೊಡ್ಬೇಕು ನಿನ್ಗೆ, ನಾವೇ ದುಡಿಯೋದು ನಮ್ಗೆ ಸಾಲಲ್ಲ ಅಂತ ಇರ್ತಾರೆ. ಮಳೆಯಲ್ಲಿ ಎಷ್ಟೋ ಜನ ಅಷ್ಟು ದೂರ ಬಿಡಪ್ಪ ಅಂತ ತುಂಬಾ ಸಿಗ್ತಾರೆ. ಅವೆಲ್ಲ ತೋರ್ಸ್ಕೊಳಕ್ ಆಗಲ್ಲ ಅಲ್ವಾ? ಚಿಕ್ಕ ಪುಟ್ಟದೆಲ್ಲ ನಮ್ಗೂ ದೇವರೆಲ್ಲ ಕೊಟ್ಬಿಟ್ಟಿರ್ತಾರೆ. ಖಾಲಿ ಬರೋ ಜಾಗದಲ್ಲಿ ದುಡ್ಡು ಬಾಡಿಗೆ ಸಿಕ್ಬಿಟ್ಟಿರುತ್ತೆ. ಹೌದು, ಅವೆಲ್ಲ ಯೋಚನೆ ಮಾಡಬಾರ್ದು. ಸುಮ್ಮನೆ ಇಲ್ಲಿಂದ 65 ಕಿಲೋಮೀಟ್ರ್ 65 ಕಿಲೋಮೀಟರ್ ಇದೆ ಹುಲಿಯೂರು ದುರ್ಗ. ಫೋನ್ ಪೇ ವರ್ಕೇ ಆಗಿಲ್ಲ ಒಂದು ಹುಡುಗಂದು. 65 ಕಿಲೋಮೀಟರ್ ಕರ್ಕೊಂಡು ಹೋಗಿದ್ದೀನಿ, ವರ್ಕೇ ಆಗಿಲ್ಲ. ಫೇಲ್ಡ್ ಬರ್ತಾ ಇತ್ತೇನೋ. ಬಿಡಪ್ಪ ನೀನ್ ಒಳ್ಳೆ ಹುಡುಗ ಕಳಿಸ್ತೀಯ. ಅವ್ನು ಹೇಳ್ದ, ನಾ ಬೆಳಿಗ್ಗೆ 9 ಗಂಟೆ ಗಂಟೆ ಕಳಿಸ್ತೀನಿ ಅಂತ. ನಾನು ಬಂದ್ಬಿಟ್ಟೆ, ಒಂದು ಮಾತು ಹೇಳಿಲ್ಲ ಅವನಿಗೆ. ಬೆಳಿಗ್ಗೆ 9 ಗಂಟೆಗೆ ಎದ್ದೇಳೋ ಗಂಟ ಬಂದಿತ್ತು ದುಡ್ಡು. ಹೌದಾ? ಹಾಕಿದ್ರಾ? 1,000 ರೂಪಾಯಿ ಹಾಕಿದ್ರು. ನಾನು ಎಷ್ಟು ಹೇಳಿದೆ ಅಷ್ಟು ಹಾಕಿದ್ರು ಅವರು. ನಾನು ಬಿಟ್ಬಿಟ್ಟು ಬಂದಿದ್ದೆ ರಾತ್ರಿ 11 ಗಂಟೆಲೆ. ಮತ್ತೆ ನೀವು ಹುಲಿಯೂರಿಂದ ಒಬ್ಬರೇ ಬಂದಿರಲ್ಲ? ಒಬ್ಬರೇ ಬಂದೆ. ನಮ್ ಕೆಲ್ಸಾನೇ ಅದು. ಬಿಟ್ಬಿಟ್ಟು ಒಬ್ಬರೇ ಬರ್ತಾ ಇರ್ಬೇಕಲ್ವಾ ನಮ್ಮೂರಿಗೆ ನಾವು. ಅಂದ್ರೆ ಇವಾಗ ಅಷ್ಟು ಟೈಮಲ್ಲಿ ನೈಟಲ್ಲಿ ಒಪ್ಕೊಳ್ಳೋದೇ ಇಲ್ವಲ್ಲ? ಇಲ್ಲ ಕಣಪ್ಪ ಸ್ವಲ್ಪ ದೂರ ಅಂತ ಹೇಳ್ತಾ ಇರ್ತಾರೆ. ಹೇಳ್ತಾರೆ ಅವ್ರ ಪ್ರಾಬ್ಲಮ್. ನಾವು ಹೋಗ್ಲೇಬೇಕಲ್ಲ, ದುಡಿಬೇಕಂದ್ರೆ ಹೋಗ್ಬೇಕು.
ನಿಮ್ಗೆ ಅವಾಗ ಲಾಂಗ್ ಜರ್ನಿ ಸಿಗ್ತಾ ಇರ್ತದೆ. ನಾವು ನೈಟ್ ಒಂದು 12 ಗಂಟೆ ಗಂಟೆ ಓಡಿಸ್ತೀವಿ. 12 ಗಂಟೆಗೆ ಸಿಕ್ಕಿದ್ರು ಎಲ್ಲಾದ್ರೂ ಮಾಗಡಿನೋ ಕನಕಪುರ ಮದ್ದೂರು ಈ ತರ ಅಂದ್ರೆ ಆ ಟೈಮಲ್ಲಿ ಕೇಳೋರು ಸ್ವಲ್ಪ ಎಮರ್ಜೆನ್ಸಿ ಇದ್ದೇನೆ ಕೇಳ್ತಾರೆ, ಸುಮ್ಮನೆ ಯಾರು ಕೇಳಾಗ ಸುಮ್ಮನೆ ಯಾರು ಬರಲ್ಲ. ಆ ತರ ಜವಾಬ್ದಾರಿ ಇರೋರು ಏನೋ ಕೆಲಸ ಇರೋರೇ ಬರೋದು. ನಿಮ್ಗೆ ಆಟೋನೇ ಓಡಿಸ್ಬೇಕು ಅಂತ ಯಾಕೆ ಆತರ ಫಸ್ಟ್ ಇಂದಾನು ಅದೇ ಕೆಲಸ ಅಂತಾನ ಅಥವಾ ಇರ್ಲಿ ಏನೋ ಚಾಯ್ಸ್ ಅಡಿಟ್ ಆಗ್ಬಿಟ್ಟಿದೀವಿ, ಕಷ್ಟ ಸುಖ ಎಲ್ಲ ಅದ್ರಲ್ಲೇ. ಹಂಗೆ ಬೇರೆ ಬರಲ್ಲ, ಬೇರೆ ಬಂಡವಾಳ ಹಾಕೋದ್ರೆ ಲಾಸ್ ಆಗೋಯ್ತು, ಸಾಲ ಆಗೋಯ್ತು, ತಲೆನೋವು ಜಾಸ್ತಿ. ಬೇರೆ ಆಗಲ್ಲ, ಆಟೋದಲ್ಲೇ ಅಡಿಟ್ ಆಗಿದ್ವಿ. ಆಟೋದಲ್ಲೇ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಆಟೋ ಆಯ್ತು, ನೀವಾಯ್ತು, ಆಟೋ ಆಯ್ತು, ನಾವಾಯ್ತು. ಬೇರೆ ಎಲ್ಲೂ ಹೋಗಲ್ಲ, ಎಲ್ಲೂ ಕೂರಲ್ಲ, ಏನು ಆಗಲ್ಲ ಮಾಡಕ್. ಬೇರೆ ಆಟೋದಲ್ಲೇ ಎಲ್ಲ. ಫೋಟೋ ತಗೋಬೋದಾಯ್ತು, ಫೋಟೋ ತೆಗಿಯಕ್ಕೆ ಬಂದಿಲ್ಲ. ಈ ಸ್ಪಾಟ್ ಮುಗೀತು ಅಂದರೆ ನೋಡೋಕ್ಕೇನು ಜಾಸ್ತಿ ಇರಲಿಲ್ಲ. ಒಂದು ಬತ್ತೋಗಿರೋ ಕೆರೆ, ಓಡಾಡಕ್ಕೆ ಒಂದು ಜಾಗ ಆಯಿತು ಅಷ್ಟೇ. ಇನ್ನೇನು ಇವತ್ತು ನೋಡೋಕ್ಕೇನು ಸಿಕ್ಕಿಲ್ಲ. ಬಟ್ ನೋಡೋಣ, ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋಗಿ ಏನಾದರೂ ಸ್ಪಾಟ್ ಮಾಡಿ ಚೆನ್ನಾಗಿರೋದು ಹುಡ್ಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಶನಿವಾರ, ಹಾಗೆ ಹೋಗ್ತಾ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಕೆಂಗಲ್ ಹೋಗಿ. ಆ್ಯಕ್ಚುಲಿ ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ, ಸೊ ಬ್ಯಾಗಲ್ಲಿ ಇಟ್ಕೊಂಡು ಒಳಗಡೆ ಹೋಗಿ ಒಂದು ರೌಂಡ್ ದರ್ಶನ ಮಾಡ್ಕೊಂಡು ಬರೋಣ. ಯಾಕೋ ಕಾಣಿಸ್ತಾ ಇಲ್ಲ ಗುರು, ಎಲ್ಲ ಬೆಳಕಿಲ್ಲ, ಕತ್ಲಾಗಿ ಹೋಗ್ತೈತೆ. ಸೊ ಲೆಟ್ಸ್ ಗೋ, ಹೋಗೋಣ. ಒಳಗಡೆ ಹೋಗ್ಬಿಟ್ಟು ಆಮೇಲೆ ವೀಡಿಯೋ ಮಾಡ್ತೀನಿ. ಬಾಯ್. ದರ್ಶನ ಆಯಿತು ಆ್ಯಂಡ್ ಒಳ್ಳೆ ವ್ಯೂ ಸಿಕ್ತು. ಅರ್ಚಕರು ತೇರ್ತಾ ಇರ್ತಿ ಸ್ಪೀಡ್ ನೋಡ್ಬಿಟ್ಟು ನನಗೇನ ಭಯ ಆಗೋಯ್ತು. ಇಲ್ಲಿ ಮೀನುಗಳಿದ್ದಾಗರು, ಮೀನುಗಳು ಐತೆ ಇಲ್ಲೋ ಅಂತ ಗೊತ್ತಿಲ್ಲ. ಮೀನುಗಳು ಒಂದು ಆಮೆ ಕಾಣಿಸ್ತೈತೆ. ಈ ಕಡೆ ಒಂದು ಆಮೆ ಐತೆ, ಇಲ್ಲೊಂದು, ಆಮೇಲೆ ಅಲ್ಲೊಂದು ಆಮೆ ಐತೆ, ಆ ಕಡೆ ಒಂದು ಆಮೆ ಐತೆ.